ಸಿದ್ದರಾಮಯ್ಯನವರು BPL ಕಾರ್ಡ್ಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಅಧಿಕೃತವಾಗಿ ಹೇಳಿದ್ದಾರೆ. ಈಗ 11 ಲಕ್ಷ BPL ಕಾರ್ಡ್ಗಳು ರದ್ದಾಗಬೇಕಾ ಬೇಡವಾ? ರದ್ದಾಗುತ್ತೆ ಅನ್ನೋದಾದ್ರೆ ಅನರ್ಹ ಪಡಿತರ ಚೀಟಿಗಳು ರದ್ದಾಗ್ಲಿ, ಅರ್ಹರಿರುವಂತಹ ಪಡಿತರ ಚೀಟಿಗಳನ್ನ ರದ್ದು ಮಾಡಬಾರ್ದು ಸರ್ಕಾರ ಅಂತ ಹೇಳಿ ಸಾಕಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗ್ತದೆ. ಈ ಹಿಂದೆಯಿಂದನೂ ಸರ್ಕಾರಗಳು ಪಡಿತರ ಚೀಟಿಗಳನ್ನ ಕಮ್ಮಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾನೆ ಇದ್ರು. ಏನಾದ್ರೂ ಗ್ಯಾರಂಟಿ ಯೋಜನೆಗಳ ಬೊಕ್ಕಸೆನ ತುಂಬಿಸೋದಕ್ಕೋಸ್ಕರ ಈ ರೀತಿಯಾದಂತಹ ಯೋಜನೆನ ತರ್ತಾ ಇದ್ದಾರಾ ಸರ್ಕಾರ ಅನ್ನೋದು ಕೂಡ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ನಮ್ಮ ಜನ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಬರೋಣ. ಸ್ವಂತ ಮನೆ ಬಾಡಿಗೆ ಬರ್ತಾ ಇದೆ ಅಂಥ ಜನಗೆಲ್ಲ ಕಾರ್ಡ್ ಇದೆ. ಬೇರೆಯವರು ಪಾಪ ಏನಿಲ್ಲ ಅಲ್ಲ, ಅವ್ರಿಗೆ ಕಾರ್ಡ್ ಇಲ್ಲ. ಅಲ್ಲ, ಇವಾಗ 11 ಲಕ್ಷ BPL ಕಾರ್ಡ್ನ ರದ್ದು ಮಾಡ್ತೀವಿ ಅಂತ 18 ಅಲ್ಲ, ಇವಾಗ ಫಸ್ಟ್ 18,000 ಏನೋ ರದ್ದು ಮಾಡಿದ್ದಾರೆ, ತಿರ್ಗಾ ಇವಾಗ ಮಾಡ್ತಾರಂತೆ. ಮಾಡಲಿ ಬಿಡು. ಅಲ್ಲ, ಈಗ ಅರ್ಹರು ಇರ್ತಾರಲ್ಲ ಪಾಪ BPL ಕಾರ್ಡ್ ಅರ್ಹರು, ಅವ್ರಿಗೂ ರದ್ದಾಗುತ್ತೆ ಅಂತ ಕೆಲವ್ರಿಗೆ. ನೋಡೋಣ ಅವಾಗ ಏನಾಗುತ್ತೆ, ದೇವ್ರಿದಾರಲ್ಲ. ಇವಾಗ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು. ಏನು ಮಾಡ್ತೀರಪ್ಪ, ಇದ್ರೆ ತಗೊಳ್ತೀನಿ, ಇಲ್ದಿದ್ರೆ ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ. ಎಲ್ಲದಕ್ಕೂ ಸಿದ್ಧ ಅಂತ ಹಂಗಲ್ಲ, ಅವರು ಇವಾಗ ಬಸ್ನಲ್ಲಿನೂ ಅಷ್ಟೇ. ಎಲ್ಲ ಹುಡುಗಿ ಎಲ್ಲ ಚೆನ್ನಾಗಿರೋರು, ವಯಸ್ಸವ್ರಿಗೆ ಏನು ಯಾರಿಗೆ ಇಲ್ಲ ಅದು ಕಾರ್ಡೆ. ಲೇಡೀಸ್ಗೆ ಇದೆ, ಜೆಂಟ್ಸ್ಗೆ ಎಲ್ಲಿ ಇದೆ, ನಡೆಯೋಕ್ಕಾಗಲ್ಲ ಅಂಥ ಜನಗೆ ಕಾರ್ಡ್ ಇಲ್ಲ. ಇವಾಗ ಲೇಡೀಸ್ ಎಲ್ಲ ಚೆನ್ನಾಗಿ ಹೋಗ್ತಾರೆ ಬರ್ತಾರೆ, ಫ್ರೀ ಅಂತೆ. ಮನೆಯಲ್ಲೇ ಇರಲ್ಲ ಎಲ್ಲ ಜನ, ಯಾವಾಗ ನೋಡಿ ಬಸ್ ಫುಲ್ಲೇ ಇರುತ್ತೆ. BPL ಕಾರ್ಡ್ಗಳ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಅವ್ರ ಇಷ್ಟಮ್ಮ. ನನಗೆ ಅಂದರೆ ಇದ್ದರೆ ಸ್ವಲ್ಪ ಚೆನ್ನಾಗೇ ಇರೋರಿಗೆ ಏನೂ ಇಲ್ಲ, ಇಲ್ದವ್ರಿಗೆ ಕಷ್ಟ ಆಗುತ್ತೆ. BPL ಕಾರ್ಡ್ಗಳನ್ನ ರದ್ದು ಮಾಡ್ತೀವಿ ಅಂತ ಅಂದ್ರೆ ಅನರ್ಹರು ಮತ್ತೆ ಟ್ಯಾಕ್ಸ್ ಪೇ ಮಾಡ್ತಾರಲ್ಲ, ತೆರಿಗೆನ ಕಟ್ಟೋರು, ಆಮೇಲೆ ಯಾರ ಆದಾಯ ಜಾಸ್ತಿ ಆಗಿದೆ ಅವ್ರಿಗೆಲ್ಲಾನು BPL ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ. ಆದ್ರೆ ಕೆಲವರು ಅರ್ಹರಿರೋರ್ಗೂ ಕೂಡ ಈ BPL ಕಾರ್ಡ್ ಕ್ಯಾನ್ಸಲ್ ಆಗ್ಬೋದು ಅನ್ನೋ ಭಯ ಉಟ್ಕೊಂಡಿದ್ದಾರೆ. ಸಾಕಷ್ಟು BPL ಕಾರ್ಡ್ನ ತೆಗ್ದ್ಬಿಟ್ಟಿದ್ದಾರೆ. ಏನ್ ಹೇಳ್ತೀರಾ? ಹೌದು, ಇದ್ದವ್ರಿಗೂ ಒಂದೇ, ಇಲ್ದವ್ರಿಗೂ ಒಂದೇ. ನಾವು ಅವತ್ತೇ ತರ್ಬೇಕು, ಅವತ್ತೇ ತಿನ್ಬೇಕು. ನಮಗೂ ತುಂಬಾ ಕಷ್ಟ ಆಗ್ತೈತೆ. ಅದೇ ಮಾಡೋದು ಒಳ್ಳೇದಲ್ಲ ಅಂತ ನಾನು ಹೇಳ್ತೇನೆ. ಅಂದ್ರೆ ಇವಾಗ ರದ್ದು ಮಾಡಿದ್ರು ಸಹ ಅದು APL ಕನ್ವರ್ಟ್ ಆಗುತ್ತೆ. ಈಗೆಲ್ಲ BPL ಕಾರ್ಡ್ಗಳಿದೆ. ಇದು ಗೃಹಲಕ್ಷ್ಮಿ ಹಣಗಳಿಗೋಸ್ಕರ, ಅಂದ್ರೆ ಹಣಕ್ಕೋಸ್ಕರ ಅವ್ರ ಬೊಕ್ಕಸೆನ ತುಂಬಿಸ್ಕೊಳಕ್ ಏನಾದ್ರು ಈ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ? ನಮಗೆ ಅಷ್ಟು ಗೊತ್ತಲ್ಲ. ನಮ್ಗೆ ಏನೋ ತೊಂದ್ರೆ ಒಳ್ಳೇದಕ್ಕಾಗಿತ್ತು. ನಮಗೆ ಈ ಕಾರ್ಡ್ ಇಲ್ಲ ಅಂದ್ರೆ ನಮ್ಗೂ ತುಂಬಾ ಕಷ್ಟ ಆಗ್ತದೆ. ಈಗ ನಾವು ಮನೆ ಕೆಲಸ ಜೀವನ ಮಾಡಬೇಕು, ಇದ್ದಂತಾರೇನೋ ಹೆಂಗ ನಡೀತತಿ. ನಮ್ಮಂತಾರೆಲ್ಲ ಏನು ಮಾಡ್ಬೇಕು? ಕೊಟ್ಟಿರೋದು ಒಳ್ಳೇದು ಅಂತ ನಾವು BPL ಕಾರ್ಡ್. ಅಂದ್ರೆ ಗ್ಯಾರಂಟಿ ಯೋಜನೆಗಳು ಕೊಡೋದಕ್ಕೆ ಇವ್ರ ಕೈ ನಮ್ ಕಾಲಕ್ಕೆ ಆಸೆ ಕೊಟ್ಟಿಲ್ಲನೆ. ಇವಾಗ BPL ಕಾರ್ಡ್ನು ರದ್ದು ಮಾಡ್ತೀವಿ ಅಂತ ಇದಾರೆ. ಅಂದ್ರೆ ಅರ್ಹರಿರೋರ್ಗುನು ಈಗ ಏನೋ ಒಂದ್ ಸ್ವಲ್ಪ ತೆರಿಗೆ ಕಟ್ಟೋರ್ಗೆ, ಆದಾಯ ಜಾಸ್ತಿ ಇರೋರ್ಗೆ ರದ್ದು ಮಾಡೋದ್ರಲ್ಲಿ ತೊಂದರೆ ಆಗೋದಿಲ್ಲ. ಈಗ ಅರ್ಹರಿರುವಂತ ಮಿಡಲ್ ಕ್ಲಾಸ್ ಅವ್ರಿಗೆ, ಬಡವ್ರಿಗೂ ಕೂಡ BPL ಕಾರ್ಡ್ಗಳು ರದ್ದಾಗುತ್ತೆ ಅನ್ನೋ ಆತಂಕ ಸೃಷ್ಟಿಯಾಗಿದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಎಲ್ಲ ಬಡವ್ರೆ, ದುಡಿತೇನೆ ನಮ್ ತಿನ್ನೋದು. ದುಡಿಯಲ್ಲಂತೆ ಹೆಂಗ್ ತಿನ್ನೋದು? ಇವಾಗ BPL ಕಾರ್ಡ್ರಿಂದ ತುಂಬಾ ಉಪಯೋಗಗಳಿದೆ. ಹಾಸ್ಪಿಟಲ್ಗಳಲ್ಲೆಲ್ಲ ಇದಾಗತ್ತೆ, ಸಬ್ಸಿಡಿಗಳು ಸಿಗತ್ತೆ. ಈ ತರ ಇದ್ದಾಗ BPL ಕಾರ್ಡೇ ರದ್ದಾದ್ರೆ ಹೇಗೆ ಅಂತ ಬೇಜಾರ್. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಏನ್ ಹೇಳೋದು? ನಮ್ಗೆ ಅದು ಇದೆ ತಾನೆ ರೇಷನ್ ತಗೊಳಕ್ಕೆ. ಬಡವರೆಲ್ಲ ಹೆಂಗ್ ಬದುಕೋದು? ಅಲ್ಲ, ಈ ಬಿಲ್ಡಿಂಗ್ ಇರೋರೆಲ್ಲ ತಗೋತಾವ್ರೆ. ಕೆಲ್ಸಕ್ಕೂ ಇವಾಗ 73 ವರ್ಷ ಅವ್ರ ಕೆಲ್ಸಕ್ಕೂ ಹೋಗಕ್ ಆಯ್ತಾ ಇಲ್ಲ. ಕಾರ್ಡ್ ಕ್ಯಾನ್ಸಲ್ ಮಾಡೋರು. ಏನಕ್ಕೆ ಕ್ಯಾನ್ಸಲ್ ಮಾಡಿದ್ರು? ಅವೆಲ್ಲ 5 ವರ್ಷ ಆಗೇ ಬಿಡ್ತು. ಅಲ್ಲ, ಇವಾಗ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವ್ರು ಬಂದಿದಾರಲ್ವಾ, ಈಗ 11 ಲಕ್ಷ BPL ಕಾರ್ಡ್ಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಇವಾಗ ಟ್ಯಾಕ್ಸ್ ಕಟ್ಟೋರಾಗಿರ್ಬೋದು ಅಥವಾ ಆದಾಯ ಜಾಸ್ತಿ ಆಗಿರೋರಾಗಿರ್ಬೋದು, ಈ ತರ ಒಂದಷ್ಟು ಈ BPL ಕಾರ್ಡ್ಗಳು ಏನಾದ್ರು ರದ್ದಾಗ್ಬಿಟ್ರೆ ಈ ಬಡವ್ರಿಗೆ ಹೊಡ್ತಾ ಬೀಳುತ್ತೆ. ಅದರಲ್ಲಿ ಅರ್ಹತೆ ಇರೋಂಥವ್ರಿಗೆ ಏನಾದ್ರು BPL ಕಾರ್ಡ್ ರದ್ದಾದ್ರೆ ಕಷ್ಟ ಜಾಸ್ತಿನೇ. ನಮ್ಗೆ ಯಾವ್ದು ಇಲ್ವೇ, ಅತ್ತಗೂ ಇಲ್ಲ ಇತ್ತಗೂ ಇಲ್ಲ, ತೂಗಾಡ್ತಾ ಇದೀವಲ್ಲ. ಕೆಳಕ್ ಹೋಯ್ತಲ್ಲ, ಮ್ಯಾಕ್ ಹೊತ್ತುತ್ತಾ ಇಲ್ಲ ಅಂತ. ಇವಾಗ ಪಾಪ ಅರ್ಹರಿರೋರಿಗೆ BPL ಕಾರ್ಡ್ ರದ್ದಾಗುತ್ತೆ ಅಂತಾರೆ, ಅವ್ರಿಗೇನ್ ಹೇಳ್ತೀರಾ? ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್ಕಾರಕ್ಕೆ ಏನ್ ಮಾಡೋದು? ಇಲ್ದೇದವ್ರು ಕೊಡ್ರಿ, ಇರೋರ್ಗೆ ಕೊಡ್ಬೇಡ್ರಿ, ಕಿತ್ಕೊಡ್ರಿ ಇರೋರ ಹತ್ರ ಅಂತ ಹೇಳೋದು. ಇವಾಗ ಗ್ಯಾರಂಟಿ ಯೋಜನೆಗಳಿಗೆ ನಮ್ದು ಯಾವ್ದು ಕೊಡ್ತಾ ಇಲ್ಲ ಕಣಪ್ಪ. ನಮ್ದೇನು 2,000 ರೂಪಾಯಿನೂ ಬರ್ತಾ ಇಲ್ಲ, ಯಾವ್ದು ಬರ್ತಾ ಇಲ್ಲ ನಮ್ಗೆ. ಗೌರ್ಮೆಂಟ್ ಸೌಲಭ್ಯಗಳೇ ಇಲ್ಲ ನಿಮ್ಗೆ? ಏನಿಲ್ಲ ಮಗ, ಏನು ಇಲ್ಲ. ಧೈರ್ಯವಾಗಿ ಹೇಳ್ತೀನಿ, ಬೇಕಾದ್ರೆ ಸಿದ್ದರಾಮಯ್ಯನ ಹತ್ರನೇ ಕರ್ಕೊ ಹೋಗಿ. ಪಡಿತರ ಚೀಟಿ ಅಂದ್ರೆ BPL ಕಾರ್ಡ್ಗಳು ರದ್ದಾಗತ್ತೆ ಅಂತ ಹೇಳ್ಬಿಟ್ಟು CM ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ. ಅಂದ್ರೆ ಇವಾಗ 11 ಲಕ್ಷ BPL ಕಾರ್ಡ್ಗಳು APL ಕಾರ್ಡ್ಗೆ ಕನ್ವರ್ಟ್ ಆಗತ್ತೆ. ಈ ತರ ಆದಾಗ ಅರ್ಹರಿರ್ತಾರಲ್ಲ BPL ಕಾರ್ಡು, ಇವಾಗ
ಇಲ್ಲ ಕೆಲವೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಈ ತೆರಿಗೆ ಕಟ್ಟದೇ ಇರುವಂತಹ ಫ್ಯಾಮಿಲಿಗಳು ಇಂಥವ್ರಿಗೂ BPL ಕಾರ್ಡ್ ರದ್ದಾಗುವಂತಹ ಚಾನ್ಸಸ್ ಇದೆ ಅನ್ನೋ ಭಯ ಸ್ಟಾರ್ಟ್ ಆಗಿದೆ. ಹೌದು ಮೇಡಮ್, ಅದು ಏನು ಗೊತ್ತಾ, ಅದೆಲ್ಲ ಅವರು ಕ್ಲೀನಾಗಿ ಎಲ್ಲ ಚೆಕ್ ಮಾಡಿ ಯಾರು ಟ್ಯಾಕ್ಸ್ ಕಟ್ತಾರೆ ಯಾರು ಕಟ್ಟಲ್ಲ. ಮಿಡಲ್ ಕ್ಲಾಸು ನಮ್ಮಂಥ ಜನಗಳು ನಾವು ಫುಟ್ಪಾತಲ್ಲಿ ಜೀವನ ಮಾಡೋದ್ರಿಂದ, ನಾವು ಅದೇ ಅಕ್ಕಿ ನಂಬಿ ನಾವು ಜೀವನ ಮಾಡ್ತಾ ಇರೋದ್ರಿಂದ ನಮ್ಮದು ಏನಾರು APL ಗೊಂಡೋಯ್ತು ಅಂದರೆ ನಾವು ಮುಂದಕ್ಕೆ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅವರು ಅದೆಲ್ಲ ತನಿಖೆ ಮಾಡಿ ಯಾರ್ಯಾರು ಆ ಥರ 2 ಕಾರ್ಡ್ ಮಾಡಿಸ್ಕೊಂಡವ್ರೆ, ಯಾರ್ಯಾರು ಟ್ಯಾಕ್ಸ್ ಕಟ್ತಾರೆ, ಯಾರ್ಯಾರು ದೊಡ್ಡ ದೊಡ್ಡ ಶ್ರೀಮಂತರಿರ್ತಾರೆ. ಸುಮಾರು ಮೇಡಮ್, ನಾನು ಸೊಸೈಟಿಲಿ ನಿಂತು ನಾನು ಕಣ್ಣಿಂದ ನೋಡಿರೋದು. ಫಿಂಗರ್ ಪ್ರಿಂಟ್ ಇಡ್ತಾರೆ, ದುಡ್ಡು ಇಸ್ಕೊಂಡು ಮನೆಗೆ ಹೋಯ್ತಾರೆ. ಅಕ್ಕಿ ತಗೊಳ್ಳೋರಿಗೆ ಅಕ್ಕಿನೇ ಸಿಗಲ್ಲ. ಆಮೇಲೆ ನರೇಂದ್ರ ಮೋದಿ ಅವರು ಒಂದು ಅನೌನ್ಸ್ ಮಾಡಿದ್ರು ಗೌರ್ಮೆಂಟ್ ಕಡೆಯಿಂದ, ನಮ್ಮ ದೇಶದಲ್ಲಿ ಯಾವುದೇ BPL ಕಾರ್ಡ್ ಆಗಿದ್ರು ಎಲ್ಲಿ ಬೇಕಾದರೂ ಅಕ್ಕಿ ತಗೋಬೋದು ನೀವು ಅಂತ. ಹೋಗಿ ರೇಷನ್ ಅಂಗಡಿ ಮುಂದೆ ನಿಂತ್ಕೊಂಡು ನಮ್ಮ ಕಾರ್ಡು, ನಾವು ಹಾಸನ ಡಿಸ್ಟಿಕ್ಕು ಶ್ರವಣಬೆಳಗೊಳ ಹೋಬಳಿಯವರು, ನಾವು ಇಲ್ಲಿ ಹೋಗಿ ಕಾರ್ಡ್ ಕೇಳೋಕೆ ಹೋದರೆ ಒಂದು ಅಂಗಡಿಲಿ ನಾವು ಇಲ್ಲಿ ಕೊಡಲ್ಲ ಅಂತಾರೆ. ಒಂದು ಅಂಗಡಿಲಿ 1 kg ಅಕ್ಕಿ ಇಟ್ಕೊತೀವಿ ನಾವು, ರೇಷನ್ ಅಂಗಡಿಲಿ ನಾವು ಇಟ್ಕೊಂಡು ಕೊಡ್ತೀವಿ, ತಾಳಿದ್ರೆ ತಾಳಿ ಅಂತಾರೆ. ಅದೇನೇನೋ ಒಂದೊಂದು ಪ್ಯಾಕೆಟ್ ಜೀರಿಗೆ, ಒಂದೊಂದು ಪ್ಯಾಕೆಟ್ ಸಕ್ಕರೆ ಎಲ್ಲ ಕಟ್ ಮಾಡಿರ್ತಾರೆ. ಅದನ್ನು ತಗೊಂಡ್ರೆ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾರೆ. BPL ಕಾರ್ಡು, BPL ಡಿಪಾರ್ಟ್ಮೆಂಟಲ್ಲಿರುವಂಥ ಇದು ಏನು ತೊಂದರೆಗಳು ಎಲ್ಲ ತುಂಬ ಐತೆ. ಇವರು ಒಂದು ಕಡೆಯಿಂದ ಎಂಕ್ವೈರಿ ಮಾಡಿ ಬಡವ್ರಿಗೆ ಸಿಗೋ ಥರ ನೋಡ್ಕೊಂಡ್ರೆ BPL ಕಾರ್ಡು ಉತ್ತಮ ಮೇಡಮ್. BPL ಅಕ್ಕಿ ತಿನ್ನೋರು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಅದನ್ನು ಯೋಚನೆ ಮಾಡಬೇಕು. BPL ಅಕ್ಕಿ ತಿನ್ನುವಂಥ ಜನಗಳು ಬೆಳಗ್ಗೆ ಎದ್ರೆ ಇದ್ದಾರೆ. ಎಲ್ಲ 40-50 ರೂಪಾಯಿ ಕೊಟ್ಟು ಅಕ್ಕಿ ತಿಂದು ಮಾಡೋಕ್ಕಾಗಲ್ಲ. ನಾವು ಕೂಡ BPL ಅಕ್ಕಿನೇ ನಾವು ಅನ್ನ ತಿಂತಾ ಇರೋದು, ನಮ್ಮ ಮಕ್ಳಿಗೂ ಅದೇ ತಿನ್ನಿಸ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಒಂದು ಸಲ ಪರಾಮರ್ಶೆ ಮಾಡಿ ಯಾವ್ದು ಕ್ಯಾನ್ಸಲ್ ಮಾಡ್ಬೇಕು ಅದನ್ನು ಮಾಡಿ. ಬಡವರಿಗೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಬೇಡಿ. ಇದಾಗಿರುತ್ತೆ. ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ, ಫ್ರೀ ಬೀಸ್ ಅಂತ. ಅದ್ರದ್ದು ದುಡ್ಡು ಖಾಲಿ ಆಗಿದೆ, ಬೊಕ್ಕಸೆ ತುಂಬಿಸ್ಕೊಳ್ಳಕ್ಕೆ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದಾರ ಅಂತ. ಮೇಡಮ್, ಗ್ಯಾರಂಟಿ ನಮ್ಮ ಲೆಕ್ಕಾಚಾರ ಗ್ಯಾರಂಟಿ ಅಂದರೆ ಬಸ್ಸು ಫ್ರೀ. ಇವತ್ತು ಎಲ್ಲ ಸಂಪಾದನೆ ಮಾಡ್ತಾ ಇದ್ದಾರೆ ಮೇಡಮ್. ತಿಂಗಳಲ್ಲಿ ಸಂಪಾದನೆ ಮಾಡಬೇಕು ಅಂತಲೇ ಸುಮಾರು ಜನ ನಾವು ಕೇಳಿದ್ದೀವಿ. ಲೇಡೀಸ್ ಅವರೇ ಮಾತಾಡೋರೆ, ನಮಗೆ ಬಸ್ಸು ಫ್ರೀ ಬೇಡ, ನಮಗೆ 2,000 ಬೇಡ, ನೀವು ಕೂಡ 2,000, ನಮ್ಮ ಗಂಡಂದ್ರು ಬೇರೆ ಥರ ಖರ್ಚು ಮಾಡ್ತಾರೆ, ಬೇಡ, ನೀವು ಸರ್ಕಾರ ಮುಂದೆ ತನ್ನಿ, ದೊಡ್ಡ ದೊಡ್ಡ ಗೌರ್ಮೆಂಟ್ಗೋಸ್ಕರ ಖರ್ಚು ಮಾಡಿ. ನೀವು ಆ ಥರ ಮಾಡಲೇಬೇಕು ಅಂದರೆ ಎಲ್ರಿಗೂ ಮನೆಗೆ ತಲುಪೋವಂಥ ಕೆಲಸ ಮಾಡಿ. ಇದು ಏನು ಗೊತ್ತಾ, ಒಬ್ರಿಗೆ ತಲುಪುತ್ತೆ, ಒಬ್ರಿಗೆ ತಲುಪಲ್ಲ. ತುಂಬ ಜನ 2,000 ದುಡ್ಡು ಬಂದಿಲ್ಲ ಅಂತಾರೆ, ಒಬ್ರು ಜನ ಬಂದವ್ರೆ ಅಂತಾರೆ. ನಮ್ಮ ವೈಫ್ಗೆ ಇಷ್ಟು ವರ್ಷಕ್ಕೆ ಏನು ಚೆಕ್ ಮಾಡಿದ್ರು 5 ತಿಂಗಳು ಬಂದಿರ್ಬೋದು ಅಷ್ಟೇ. 5-6 ತಿಂಗಳು 2,000 ಬಂದೈತೆ. ಈಗ ರೀಸೆಂಟಾಗಿ ಹೋದ ತಿಂಗಳು ಒಂದು 2,000 ಬಂದೈತೆ ಅಷ್ಟೇ. ಅಕ್ಕಿ ದುಡ್ಡಂತೂ ಬರಲೇ ಇಲ್ಲ ಒಂದು ತಿಂಗಳು ನಮಗೆ. ಯಾಕೆ ಈ ಥರ ಮಾಡಬೇಕು? ನೀವು ಬೇಡ, ಕ್ಯಾನ್ಸಲ್ ಮಾಡಿ. ನೀವು ರಾಜ್ಯ ಕಟ್ಟಿ ನೀವು ಬೆಳೆಸಿ. ಸರ್ಕಾರ ನಮ್ಗೆ ಅದು ಬೇಕು ಇದು ಬೇಕು ಅಂತ ನಾವು ಕೇಳಲ್ಲ. ಯಾವ್ದಾರ ಸರ್ಕಾರ ಆಗಲಿ ಒಳ್ಳೇದಾಗಲಿ. PM ಸಿದ್ದರಾಮಯ್ಯನವರು BPL ಕಾರ್ಡ್ಗಳನ್ನೆಲ್ಲ ನಾವು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. 11 ಲಕ್ಷ BPL ಕಾರ್ಡ್. BPL ಕಾರ್ಡ್ ಇದ್ದವರಿಗೆ ಸರ್ಕಾರಿ ಸೌಲಭ್ಯಗಳು ಸಿಗುತ್ತೆ. ಈಗ ಗ್ಯಾರಂಟಿ ಯೋಜನೆಗಳು ಸಿಗಬೇಕಂದ್ರೂ BPL ಕಾರ್ಡ್ ಇರಬೇಕು. ಈಗ ಅದು ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಾ? ರದ್ದು ಮಾಡಿ ಓಟ್ ಹಾಕ್ಸ್ಕೊಳ್ಳೋರ್ಗು ಹಂಗಂತಾರೆ. ಓಟ್ ಹಾಕ್ಸಿದ್ಮೇಲೆ ರದ್ದು ಮಾಡಿದ್ರೆ ಇನ್ನೊಂದ್ಸಲ ಓಟ್ ಅವ್ರಿಗೆ ಹಾಕಕ್ಕಾಗತ್ತ? ನಾವು ಬೇಕಲ್ವಾ? ಇವಾಗ ಒಬ್ಬೊಬ್ರು ಇರ್ತೀವಿ, ನಾವೆಲ್ಲರೂ ಹೋಗ್ಬೇಕು ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅವಾಗ? ಈಗ ಮಕ್ಕಳೆಲ್ಲ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ನಾವು ಒಬ್ಬೊಬ್ರು ಇದೀವಪ್ಪ. ಅಲ್ಲಿ BPL ಕಾರ್ಡ್ ಇದ್ರೆ ತೋರಿಸ್ಕೋಬಹುದು, ಮಾಡ್ಬೋದು, ಒಟ್ಟಬಹುದು, ಎಲ್ಲ ಮಾಡ್ಬೋದು. ಓಟ್ ಹಾಕ್ಸ್ಕೊಳ್ಳೋರು ಒಂಥರ ಹೇಳ್ತಾರೆ, ಓಟ್ ಹಾಕ್ಸಿದ್ಮೇಲೆ ಒಂಥರ ಇರ್ತಾರೆ. ಇವಾಗ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಬಿಟ್ಟು ಅಂದ್ರೆ ರಾಜ್ಯ ಸರ್ಕಾರ ದುಡ್ಡು ಇಲ್ದೆ ಖಾಲಿ ಮಾಡ್ಕೊಂಡಿದೆ, ಬೊಕ್ಕಸೆ ಖಾಲಿ ಆಗ್ಬಿಟ್ಟಿದೆ. ಹಾಗಾಗಿ ಈ ತರದ ಪ್ಲಾನ್ ಗಳನ್ನ ಮಾಡ್ತಾ ಇದಾರೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಅವ್ರು ಗ್ಯಾರಂಟಿ ಯೋಜನೆ ಅಂದರೆ ಫ್ರೀ ಬಸ್ ಏನು ಬಿಡಬೇಕಾಗಿರಲಿಲ್ಲ ಅವ್ರಿಗೆ. ಸ್ಕೂಲ್ ಹುಡುಗರುಗಳಿಗೆ, ಕಾಲೇಜ್ಗಳವ್ರಿಗೆ ಬಿಟ್ಟಿದ್ರೆ ಸಾಕಾಗಿರೋದು. ಈಗ ಎಲ್ಲರೂ ದುಡ್ಡು ಕೊಟ್ಟೆ ಹೋಗ್ತಾರೆ, ಕೆಲವರು ದುಡ್ಡು ಕೊಟ್ಟು ಹೋಗಲ್ಲ ಅನ್ನೋದಿರುತ್ತೆ. ಮೇನ್ ಅವ್ರು ಮಾಡಬೇಕಾಗಿತ್ತು ಕಾಲೇಜ್ ಹುಡುಗರುಗಳಿಗೆ ಫ್ರೀ ಮಾಡಬೇಕಾಗಿತ್ತು. ಗೌರ್ಮೆಂಟ್ ಆಸ್ಪತ್ರೆ ಒಳಗೆ ಒಳ್ಳೆ ಮೆಡಿಸಿನ್ ಕೊಡಬೇಕಾಗಿತ್ತು. ಈ ಥರ ಮಾಡಬೇಕಾಗಿತ್ತು ಅಷ್ಟೇ. ಈಗ 2,000 ಬರ್ಬೇಕಂದ್ರೂ BPL ಕಾರ್ಡ್ ಇರಬೇಕು. 2,000 ಬರೋ ಬದಲು ಮುತ್ಕಿದಿರು ಅವರು ಇವರು ಇರ್ತಾರಲ್ಲ, ಅವ್ರಿಗೆ ಪಿಂಚನ್ ಜಾಸ್ತಿ ಮಾಡಿಕೊಟ್ರೆ ಸಾಕು, ದುಡ್ಕೊಂಡು ತಿಂತಾರೆ. ಕೆಲವರು 2,000 ಬರೋದನ್ನ ಮನೇಲೆ ಕುತ್ಕೊಂಡಿರ್ತಾರೆ, ಅವ್ರ ಗಂಡಂದ್ರೆ ಬಿಡಲ್ಲ, ಕಿತ್ಕೊಂಡು ತಿಂತಾರೆ. ಏನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲ? ಈಗ BPL ಕಾರ್ಡ್ ರದ್ದು ಮಾಡೋದು ಒಳ್ಳೇದಾ ಏನು? ಇಲ್ಲ ಒಳ್ಳೇದಲ್ಲ ಅದು. BPL ಕಾರ್ಡ್ ರದ್ದು ಮಾಡಬೇಕು. ಅಂದ್ರೆ ಅರ್ಹತೆ ಇರೋರಿಗೆ ಕೊಡಬೇಕು. ಅರ್ಹತೆ ಇರೋರು ಕೊಡಬೇಕು. ಅರ್ಹತೆ ಇಲ್ದಿರೋರು ರದ್ದು ಮಾಡಲಿ. ಟ್ಯಾಕ್ಸ್ ಗೀಕ್ಸ್ ಕಟ್ಟೋರಿಗೆ. ಅರ್ಹತೆ ಇರೋರಿಗೆ BPL ಕಾರ್ಡ್ ಇರಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.